ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಶೇಷ ವಿಶ್ಲೇಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ವಿಶ್ಲೇಷಣೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ವಿಷಯದ ಬಗ್ಗೆ ನಾವು ಸ್ವಲ್ಪ ವಿವರಗಳನ್ನು ತಿಳಿದುಕೊಳ್ಳೋಣ. ಈಗಾಗಲೇ ಸಂಸತ್ತಿನಲ್ಲಿ ಒಂದು ಮಸೂದೆ ಮಂಡನೆಯಾಗಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ದೇಶ ಒಂದು ಚುನಾವಣೆ ಅಂದರೆ ಇಡೀ ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಎಲ್ಲ ವಿಧಾನಸಭೆಗಳ ಚುನಾವಣೆಯನ್ನು ಒಂದೇ ಸಲ ಏಕಕಾಲಕ್ಕೆ ನಡೆಸಬೇಕು ಎನ್ನುವಂಥದ್ದು ಈ ಮಸೂದೆಯ ಉದ್ದೇಶ. ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾಗಿವೆ. ಅದರ ಕುರಿತು ಕೂಡ ಇವತ್ತು ಚರ್ಚೆ ನಡೀತಾ ಇದೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ. ಸಂವಿಧಾನದ ಕುರಿತ ಮೌಲಿಕ ಚರ್ಚೆ ನಡೆಯುವ ಬದಲು ಕೇವಲ ವಾದ ವಿವಾದಗಳು ಮತ್ತು ಆರೋಪ ಪ್ರತ್ಯಾರೋಪಗಳು ಮಾತ್ರ ನಡೆಯೋದು ನಮಗೆ ಕಾಣಿಸ್ತಾ ಇದೆ. ಒಂದು ಪಕ್ಷ ನೀವು ಈಗ ಸರಿಯಾಗಿ ಸಂವಿಧಾನಕ್ಕೆ ಗೌರವ ಕೊಡ್ತಾ ಇಲ್ಲ, ಸಂವಿಧಾನದ ವಿಧಿಗಳನ್ನು ಉಲ್ಲಂಘಿಸ್ತಾ ಇದ್ದೀರಿ ಅಂತ ಆರೋಪ ಮಾಡಿದರೆ, ಆಡಳಿತದಲ್ಲಿರುವಂತಹ ಪಕ್ಷ ನೀವು ಹಿಂದೆ ಮಾಡಿಲ್ವಾ, ನೀವು 75ರಲ್ಲಿ ಹೀಗೆ ಮಾಡಿಲ್ವಾ, 80ರಲ್ಲಿ ಹೀಗೆ ಮಾಡಿಲ್ವಾ ಅನ್ನೋಂಥ ಪ್ರತ್ಯಾರೋಪವನ್ನು ಮಾಡುವಂಥ ಚರ್ಚೆ ಅಷ್ಟೇ ನಡೀತಾ ಇದೆ. ಇದು ವಾಸ್ತವವಾಗಿ ನೋಡಿದರೆ ಸಂವಿಧಾನದ ಕುರಿತ ಮೌಲಿಕ ಚರ್ಚೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೇ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಇನ್ನೊಂದು ತಿದ್ದುಪಡಿಯನ್ನು ತರುವಂತಹ ಒಂದು ದೇಶ ಒಂದು ಚುನಾವಣೆ ಮಸೂದೆ ಕೂಡ ಮಂಡನೆಯಾಗಿದೆ. ಮಸೂದೆಗೆ ಸಹಜವಾಗಿಯೇ ಪ್ರತಿಪಕ್ಷಗಳು ಎಲ್ಲವೂ ಒಗ್ಗಟ್ಟಾಗಿ ಪ್ರತಿರೋಧವನ್ನು ತೋರಿವೆ. ಆಮೇಲೆ ಈ ಮಸೂದೆಯ ಪರವಾಗಿ ಮತ್ತು ವಿರುದ್ಧವಾಗಿ ಮತಕ್ಕೆ ಹಾಕಿದಾಗ 263 ಮತ್ತು 198 ಮತಗಳ ಒಂದು ಅಂತರ, ಅಂದರೆ 263 ಮತಗಳು ಪರವಾಗಿ ಮತ್ತು 198 ಮತಗಳು ವಿರುದ್ಧವಾಗಿ ಚಲಾವಣೆಯಾಗಿವೆ. ಹಾಗೆಯೇ ಸರಳ ಬಹುಮತದಿಂದ ಈ ಮಸೂದೆ ಅಂಗೀಕಾರಗೊಳ್ಳುವಂತಹ ಸಾಧ್ಯತೆ ಇತ್ತು. ಯಾಕೆಂತ ಹೇಳಿದರೆ ಪ್ರತಿಪಕ್ಷದವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಈ ಮತದಾನದ ಪ್ರಮಾಣವನ್ನು ನೋಡಿದರೆ 2/3 ಬಹುಮತ ಆಡಳಿತ ಪಕ್ಷಕ್ಕೆ ಇಲ್ಲ, ಇದು ನಿಜಕ್ಕೂ ಮುಖಭಂಗ ಎನ್ನುವಂಥ ಮಾತನ್ನು ಪ್ರತಿಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ. ಆದರೆ BJP ಪಕ್ಷ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಇಲ್ಲ, ಸರಳ ಬಹುಮತ ಇದ್ದರೆ ಸಾಕು, ಒಂದು ಮಸೂದೆ ಮಂಜೂರಾಗುತ್ತೆ ಎನ್ನುವಂಥದ್ದು. ಇದರ ಮಧ್ಯೆ ಉಭಯ ಪಕ್ಷಗಳ ನಡುವೆ ವಾದ ವಿವಾದ ನಡೆದ ನಂತರ ಸ್ಪೀಕರ್ ಅವರ ಸಮ್ಮುಖದಲ್ಲಿ ನಡೆದ ನಿರ್ಧಾರ ಏನು ಅಂತ ಹೇಳಿದರೆ, ಈ ಮಸೂದೆಯನ್ನು JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಜಂಟಿ ಸಂಸದೀಯ ಸಮಿತಿಯ ಪರಿಶೀಲನೆಗೆ ಒಪ್ಪಿಸೋಣ ಎನ್ನುವಂಥದ್ದು. ಸರ್ಕಾರಕ್ಕೆ ಹೆಚ್ಚು ಮತಗಳಿದ್ರೂ ಕೂಡ ಅದಕ್ಕೆ ಬರೀ 263 ಮತಗಳು ಮಾತ್ರ ಈ ಮಸೂದೆಯ ಪರವಾಗಿತ್ತು ಅಂತ ಗಮನಿಸಿದಾಗ 20 ಮಂದಿ BJP ಸದಸ್ಯರು ಅವತ್ತು ಈ ಮತದಾನ ನಡೆಯುವ ದಿನ ಗೈರು ಹಾಜರಾಗಿದ್ದರು. ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ BJPಯ ರಾಷ್ಟ್ರೀಯ ಅಧ್ಯಕ್ಷರು ಈ 20 ಮಂದಿ ಸಂಸದರಿಗೆ ನೋಟಿಸ್ ನೀಡಿ ಕಾರಣವನ್ನು ಹೇಳಿ ಅಂತ ಹೇಳಿದ್ದಾರೆ. ಅವತ್ತು ಮತದಾನದ ದಿನ ಪ್ರಧಾನಮಂತ್ರಿಯವರು ಕೂಡ ಸಂಸತ್ತಿನಲ್ಲಿ ಇರಲಿಲ್ಲ. ಪ್ರಧಾನಮಂತ್ರಿಯವರು ರಾಜಸ್ಥಾನ ಪ್ರವಾಸದಲ್ಲಿದ್ದರು. ಪ್ರಧಾನಮಂತ್ರಿಯವರ ಜೊತೆಗೆ BJPಯ ಇನ್ನಿಬ್ಬರು ಸಂಸತ್ ಸದಸ್ಯರು ಹೋಗಿದ್ದರು ಅವರ ಜೊತೆಗೆ. ಈ 3 ಮಂದಿಯನ್ನು ಬಿಟ್ಟರೆ ಉಳಿದ 20 ಮಂದಿ ಯಾಕೆ ಬಂದಿಲ್ಲ ಎನ್ನುವಂಥದ್ದೊಂದು ಬಹಳ ದೊಡ್ಡ ಪ್ರಶ್ನೆ BJPಯ ಮುಂದೆ ಈಗ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಏನು ನೇಮಿಸುವಂತಹ ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ. ಅದರಲ್ಲಿ ಸುಮಾರು 10 ಮಂದಿ ಸದಸ್ಯರು BJPಯವರು ಇರ್ತಾರೆ. ಅದೇ ರೀತಿ ಸಹಜವಾಗಿ BJPಯ ಸದಸ್ಯರೊಬ್ಬರು ಅಧ್ಯಕ್ಷರಾಗ್ತಾರೆ. ಕಾಂಗ್ರೆಸ್ನಿಂದ 3 ಮಂದಿ ಸದಸ್ಯರನ್ನು ಈ ಸಮಿತಿಗೆ ನೇಮಕ ಮಾಡಲಾಗಿದೆ. ಅದರಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಈಗ ವಯನಾಡಿನ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರು ಕೂಡ ಈ ಸಮಿತಿಯಲ್ಲಿ ಇರೋದು ವಿಶೇಷ. ಬಹುಶಃ ಇದೇ ಮೊದಲ ಬಾರಿಗೆ, ಇದುವರೆಗೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಂತಹ ಪ್ರಿಯಾಂಕಾ ಗಾಂಧಿಯವರು ಸರ್ಕಾರದ ಅಧಿಕೃತವಾದಂತಹ ಒಂದು ಸಂಸತ್ತಿನ ಸಮಿತಿಯಲ್ಲಿ ಒಂದು ಸದಸ್ಯರಾಗಿ ಕೆಲಸ ಮಾಡುವಂತಹ ಒಂದು ಅವಕಾಶ ಅವರಿಗೆ ಬಂದಿದೆ. ಉಳಿದ 7 ಮಂದಿ ಬೇರೆ ಬೇರೆ ಪಕ್ಷದವರು, ಸಮಾಜವಾದಿ ಪಕ್ಷ, DMK, ಆಮೇಲೆ ತೃಣಮೂಲ ಕಾಂಗ್ರೆಸ್ ಮುಂತಾದ ಪಕ್ಷಗಳ ತಲಾ ಒಬ್ಬರು ಸದಸ್ಯರು ಈ ಸಮಿತಿಯಲ್ಲಿರ್ತಾರೆ. ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದರ ಬಗ್ಗೆ ಚರ್ಚೆ ನಡೆಸಿ ಒಂದು ದೇಶ ಒಂದೇ ಚುನಾವಣೆ, ಅಂದರೆ ಲೋಕಸಭೆಯ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾವಣೆಗಳು ಒಂದೇ ಕಾಲದಲ್ಲಿ ಏಕಕಾಲಕ್ಕೆ ಆಗಬೇಕು. ಇದರ ಸಾಧಕ ಬಾಧಕಗಳೇನು ಎನ್ನುವುದರ ಬಗ್ಗೆ ಪರಾಮರ್ಶೆ ನಡೆಸಿ, ಮಸೂದೆಯಲ್ಲಿ ಏನು ಒಳ್ಳೆಯ ಅಂಶ ಇದೆ, ಏನು ಕೆಟ್ಟ ಅಂಶ ಇದೆ, ಯಾವ ತಿದ್ದುಪಡಿಗಳನ್ನು ಮಾಡಬೇಕು ಎನ್ನುವುದರ ಬಗ್ಗೆ ಚರ್ಚೆ ನಡೆಸಿ ಮುಂದಿನ ಲೋಕಸಭೆಯ ಅಧಿವೇಶನದ ಕೊನೆಯ ವಾರಕ್ಕೆ ಮುಂಚೆ ವರದಿಯನ್ನು ಸಲ್ಲಿಸಬೇಕು ಅಂತ ನಿರ್ಧಾರ ಆಗಿದೆ. ಹಾಗೆ ನೋಡಿದರೆ 1967ರವರೆಗೆ ಹೀಗೆ ನಡೀತಾ ಇತ್ತು. ಲೋಕಸಭೆಗೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗೆ ಒಟ್ಟಿಗೆ ಚುನಾವಣೆ ನಡೀತಾ ಇತ್ತು. 1959ರಲ್ಲಿ ಕೇಂದ್ರ ಸರ್ಕಾರ ಕೇರಳದ ರಾಜ್ಯ ಸರ್ಕಾರವನ್ನು ವಜಾ ಮಾಡಿತ್ತು. ಯಾವುದೋ ಒಂದು ಸಾಂವಿಧಾನಿಕ ಕಾರಣವನ್ನು ಮುಂದೊಡ್ಡಿ ವಜಾ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆ ತಪ್ಪಿ ನಡೆಯಿತು. ಅಂದರೆ ವಜಾ ಮಾಡಿದ ನಂತರ 6 ತಿಂಗಳ ರಾಷ್ಟ್ರಪತಿಯ ಆಳ್ವಿಕೆ ಬಂದು ರಾಜ್ಯಪಾಲರ ಆಡಳಿತ ನಡೆಸಿ ಆಮೇಲೆ ಅಲ್ಲಿ ಚುನಾವಣೆ ಮಾಡಬೇಕಂತ ಆಯಿತು. ಈ ಸಂದರ್ಭದಲ್ಲಿ ಈ ಸೈಕಲ್ ಏನಿದೆ, ಈ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಒಟ್ಟಿಗೆ ಚುನಾವಣೆ ನಡೆಸುವಂಥದ್ದು ಅದು ತಪ್ಪಿ ಹೋಯಿತು. 1960ರ ಬಳಿಕ ಭಾರತದ ರಾಜಕೀಯ ಕ್ಷೇತ್ರಗಳಲ್ಲಿ ರಾಜ್ಯ ಸರ್ಕಾರಗಳು ಹಲವು ಸಲ ಪತನಗೊಳ್ಳುವುದು, ಪಕ್ಷಾಂತರ ನಡೆಯುವುದು,
20, 30, 40, 50 ಶಾಸಕರು ಪಕ್ಷಾಂತರ ಮಾಡಿದಾಗ ಆ ಸರ್ಕಾರ ಕುಸಿಯೋದು, ಆ ಜನರು ಆ ಶಾಸಕರು ಇನ್ನೊಂದು ಪಕ್ಷಕ್ಕೆ ಬೆಂಬಲವನ್ನು ನೀಡಿ ಇನ್ನೊಂದು ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬರುವುದು, ಈ ರೀತಿಯ ವಿದ್ಯಮಾನಗಳು ಆರಂಭವಾದ ನಂತರ ಮತ್ತು ಹೆಚ್ಚಾದ ನಂತರ 60ರ ಬಳಿಕ ಇದು ಹೆಚ್ಚಾಯಿತು. ಈ ಪ್ರವೃತ್ತಿ ಎಲ್ಲ ರಾಜ್ಯಗಳಲ್ಲಿ ಪಕ್ಷಾಂತರಗಳು, ಪ್ರತಿ ಪಕ್ಷಾಂತರಗಳೆಲ್ಲ ನಡೆಯೋದು ಶುರುವಾಯಿತು. ಆ ಬಳಿಕ ಈ ಪದ್ಧತಿ ಸಂಪೂರ್ಣವಾಗಿ ನಿಂತು ಹೋಯಿತು. ಒಂದೇ ದೇಶ ಒಂದು ಚುನಾವಣೆ ಅನ್ನುವಂತಹ ಪದ್ಧತಿ ಕಾರ್ಯಸಾಧುವಲ್ಲ ಎನ್ನುವಂತಹದ್ದು ಮನವರಿಕೆ ಆಯಿತು. 1999ರಲ್ಲಿ ಇದಕ್ಕೆ ಸಂಬಂಧಿಸಿ ಭಾರತದ ಲಾ ಕಮಿಷನ್, ಕಾನೂನು ಆಯೋಗವು ತನ್ನ ಸಲಹೆಯನ್ನು ನೀಡಿತ್ತು. ಸಾಧ್ಯವಾದಷ್ಟು ಒಂದೇ ಸಂದರ್ಭದಲ್ಲಿ ಲೋಕಸಭೆ ಮತ್ತು ಎಲ್ಲ ವಿಧಾನಸಭೆಗಳ ಚುನಾವಣೆಯನ್ನು ನಡೆಸಿ ಇದರಿಂದ ಬಹಳಷ್ಟು ಅನುಕೂಲಗಳಿವೆ ಎನ್ನುವಂತಹ ಮಾತನ್ನ ಲಾ ಕಮಿಷನ್ ತನ್ನ ವರದಿಯಲ್ಲಿ ಹೇಳಿತ್ತು. ಏನಿದೆ ಇದರಿಂದ ಲಾಭಗಳು, ಒಂದು ದೇಶ ಒಂದು ಚುನಾವಣೆ ನಡೆಸಿದೆ ಅನ್ನೋದನ್ನು ಸ್ವಲ್ಪ ಗಮನಿಸೋಣ. ಹಾಗೆ ನಷ್ಟಗಳು ಏನಿದೆ ಅನ್ನೋದನ್ನು ಕೂಡ ನಾವು ಒಂದು ಗಮನಿಸೋಣ. ನಡುವೆ ಒಂದು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದ್ರೆ, ಅದು ಲೋಕಸಭೆದ್ದಿರ್ಬೋದು ಅಥವಾ ವಿಧಾನಸಭೆದ್ದಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳದ್ದಿರ್ಬೋದು, ನಡುವೆ ಚುನಾವಣೆ ನಡೀತಾ ಇದ್ರೆ ಪರಿಣಾಮಕಾರಿಯಾಗಿ ಆಡಳಿತ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು. ಉದಾಹರಣೆಗೆ ಈಗ ಚುನಾವಣೆ ಅನೌನ್ಸ್ ಆಗುತ್ತೆ, ನೀತಿ ಸಂಹಿತೆ ಬರುತ್ತೆ. ನೀತಿ ಸಂಹಿತೆ ಆ ಜಾರಿಯಲ್ಲಿರುವಂತಹ ಸಂದರ್ಭದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯಲ್ಲ, ಯಾವುದೇ ರಾಜಕಾರಣಿಗಳು ಯಾವುದೇ ಭಾಷಣ ಮಾಡುವಂತಿಲ್ಲ, ಆಶ್ವಾಸನೆ ಕೊಡುವಂತಿಲ್ಲ, ಅಥವಾ ಯಾವುದೇ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತಿಲ್ಲ, ಶಂಕುಸ್ಥಾಪನೆ ಮಾಡುವಂತಿಲ್ಲ. ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಪರಿಣಾಮಕಾರಿಯಾದಂತಹ ಸುಲಲಿತ ಆಡಳಿತ ನಡೆಯೋದಕ್ಕೆ ಈಗ ಬೇರೆ ಬೇರೆ ಚುನಾವಣೆಗಳು ನಡೆಯುವುದು ಕಾರಣ ಆಗ್ತಾ ಇದೆ ಅನ್ನೋದು ಒಂದು ಅಂಶ. ಚುನಾವಣೆ ಅಂದ್ರೆ ಸರ್ಕಾರಿ ನೌಕರರ ಬಳಕೆ ಆಗಬೇಕು, ಆವಾಗ ಕೂಡ ಸರ್ಕಾರದ ಕೆಲಸ ನಡೆಯಲ್ಲ. ವಿಧಾನಸಭೆಯಲ್ಲಿ ಜನ ಇರೋದಿಲ್ಲ ಅಥವಾ ಜಿಲ್ಲಾ ಪಂಚಾಯತ್ನಲ್ಲಿ ಕೆಲಸಗಾರರು ಇರೋದಿಲ್ಲ, ಅವರೇನು ಚುನಾವಣೆ ಕೆಲಸದ ಮೇಲೆ ಹೋಗಿರ್ತಾರೆ. ಕಾರ್ಪೊರೇಷನ್ಗೆ ಹೋದ್ರೂ ಕೂಡ ನಿಮಗೆ ಅದೇ ಉತ್ತರ ಸಿಗುತ್ತೆ. ಆದ್ರಿಂದ ಒಂದೇ ಸಲಕ್ಕೆ ಎಲ್ಲ ಚುನಾವಣೆಗಳು ನಡೆದ್ರೆ ಇದೊಂದು ಅನನುಕೂಲ ತಪ್ಪಿ ಹೋಗುತ್ತೆ ಅನ್ನುವಂಥದ್ದು. ಚುನಾವಣೆಯಲ್ಲಿ ವೆಚ್ಚ ಉಳಿತಾಯ ಆಗುತ್ತೆ ಎನ್ನುವಂಥದ್ದು ಇನ್ನೊಂದು ವಾದ. ಈ ತರ ಚುನಾವಣೆ ಒಂದೇ ಕಾಲಕ್ಕೆ ನಡೆದ್ರೆ, ಏಕಕಾಲಕ್ಕೆ ನಡೆದ್ರೆ ಈಗ ಬಹಳಷ್ಟು ಖರ್ಚು. ಚುನಾವಣೆಗೆ ಒಂದು ವಿಧಾನಸಭೆ ಚುನಾವಣೆ ಬರುತ್ತೆ, ಅದಕ್ಕೆ ತುಂಬ ಖರ್ಚು ಮಾಡಬೇಕಾಗುತ್ತೆ. ಮತ್ತೆ ಲೋಕಸಭಾ ಚುನಾವಣೆ ಬರುತ್ತೆ, ಅದಕ್ಕೆ ತುಂಬ ಖರ್ಚು ಮಾಡಬೇಕಾಗುತ್ತೆ. ಮತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ, ಅಲ್ಲಿ ಮತ್ತೆ ಖರ್ಚು ಮಾಡಬೇಕಾಗುತ್ತೆ ರಾಜಕೀಯ ಪಕ್ಷಗಳು. ಹಾಗಾಗಿ ಅದೇ ರೀತಿ ಚುನಾವಣಾ ಆಯೋಗಕ್ಕೆ ಕೂಡ ವೆಚ್ಚ ಬಹಳ ಬರ್ತದೆ. ಈ ಚುನಾವಣಾ ಆಯೋಗದ ವೆಚ್ಚವನ್ನು ಕೂಡ ತಗ್ಗಿಸೋದಕ್ಕೆ, ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಉಳಿತಾಯ ಆಗ್ತದೆ ಎನ್ನುವಂತಹ ಒಂದು ವಾದ. ಇದು ಕೂಡ ಇನ್ನೊಂದು ಮೂರನೆಯ ಅಂಶ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹದ್ದು, ಚುನಾವಣೆ ಅಂದ ತಕ್ಷಣ ಅಲ್ಲಿ ಪೊಲೀಸರು ಬೇಕು, ಭದ್ರತಾ ಪಡೆಗಳು ಬೇಕು, CRPF ಬೇಕು. ಅವರೆಲ್ಲ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡಬೇಕು. ಅವರಿಗೆ TADA ಭತ್ಯೆ ಕೊಡೋದು, ಅವರ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳೋದು, ಈ ಥರ ಎಲ್ಲ ಖರ್ಚು ವೆಚ್ಚಗಳಾಗುವುದು ಕಡಿಮೆ ಆಗ್ತದೆ. ಜೊತೆಗೆ ಶಾಸಕರ ಕುದುರೆ ವ್ಯಾಪಾರ ಏನಿದೆ, ಆಗಾಗ ಹೋಗೋದು ಬರೋದು, ಇನ್ನೊಂದು ಪಕ್ಷಕ್ಕೆ ಹೋಗೋದು, ಇನ್ನೊಂದು ಪಕ್ಷಕ್ಕೆ ಬರೋದು, ಸರ್ಕಾರವನ್ನು ಬೆದರಿಸೋದು, ಅಭದ್ರಗೊಳಿಸೋದು, ಇದೆಲ್ಲವೂ ಕೂಡ ಕಡಿಮೆ ಆಗ್ತದೆ ಅನ್ನುವಂತಹದ್ದು ಈ ಮಸೂದೆಯ ಪರವಾಗಿರುವಂತಹ ಅಂಶಗಳು. ಇನ್ನು ಏಕಕಾಲಕ್ಕೆ ಈ ರೀತಿ ಲೋಕಸಭೆ ಮತ್ತು ಎಲ್ಲಾ ವಿಧಾನಸಭೆಗಳ ಚುನಾವಣೆಯನ್ನು ನಡೆಸುವುದರಿಂದ ಆಗುವ ನಷ್ಟಗಳೇನು ಅನ್ನೋದರ ಬಗ್ಗೆ ನಾವು ಗಮನ ಹರಿಸಿದ್ರೆ ಅಲ್ಲೂ ಕೂಡ ಬಹಳ ದೊಡ್ಡ ಸಮಸ್ಯೆಗಳು ನಮಗೆ ಎದ್ದು ಕಾಣಿಸ್ತಾ ಇವೆ. ಬಹಳ ಮೊದಲನೇದಾಗಿ ಭದ್ರತಾ ವ್ಯವಸ್ಥೆಗೆ ಸಂಬಂಧಿಸಿ ಏನು ಸರ್ಕಾರ ಈಗ ಹೇಳ್ತಾ ಇದೆ, ಈ ಭದ್ರತಾ ವ್ಯವಸ್ಥೆ ಈಗ ನೋಡಿ, ಮೊನ್ನೆ ಒಂದು ಲೋಕಸಭೆ ಚುನಾವಣೆ ನಡೆಯಿತು, ಒಂದು 3 ರಾಜ್ಯಗಳ ವಿಧಾನಸಭಾ ಚುನಾವಣೆ ನಡೆಯಿತು. ಅದನ್ನು 3 ರಾಜ್ಯಗಳ ವಿಧಾನಸಭೆಯನ್ನು 2 ಹಂತಗಳಲ್ಲಿ, 3 ಹಂತಗಳಲ್ಲಿ, 4 ಹಂತಗಳಲ್ಲಿ ಮಾಡುವಂಥ ಪ್ರಕ್ರಿಯೆ ಈಗ ನಡೀತಾ ಇದೆ. ಅಂದರೆ ಕಾರಣ ಕೊಡೋದು, ಈಗ ಜಮ್ಮು ಕಾಶ್ಮೀರದ ಚುನಾವಣೆ ನಡೆಯಿತು, ಇಲ್ಲ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸಿದ್ರೆ ಜಾರ್ಖಂಡ್ನಲ್ಲಿ ನಮಗೆ ಚುನಾವಣೆ ನಡೆಸಲಿಕ್ಕೆ ಆಗಲ್ಲ, ಯಾಕಂದ್ರೆ ಭದ್ರತಾ ವ್ಯವಸ್ಥೆಯನ್ನು ಮಾಡಲಿಕ್ಕಾಗಲ್ಲ, ನಮ್ಮ ಗಮನ ಎಲ್ಲ ಆ ಕಡೆ ಕೊಡಬೇಕಾಗತ್ತೆ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಈಗ ಇರುವಂಥ ವ್ಯವಸ್ಥೆಯಲ್ಲೇ ಕೂಡ ನೀವು ಭದ್ರತಾ ವ್ಯವಸ್ಥೆಯನ್ನು, ಪೊಲೀಸ್ ವ್ಯವಸ್ಥೆಯನ್ನು ಇದಕ್ಕೆ ತೊಡಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಏಕಕಾಲಕ್ಕೆ ಲೋಕಸಭೆ ಮತ್ತು ಅಷ್ಟೂ ರಾಜ್ಯಗಳ ವಿಧಾನಸಭೆಗಳ ಚುನಾವಣೆಯನ್ನು ಮಾಡಿದರೆ ಪೊಲೀಸ್ ಮತ್ತು ಭದ್ರತೆಯನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಈ ಪ್ರಶ್ನೆ ಇಲ್ಲಿ ಬಹಳ ಮುಖ್ಯವಾಗಿ ಎದ್ದು ಕಾಣಿಸ್ತಾ ಇದೆ. ಇನ್ನೊಂದು, ಚುನಾವಣಾ ಆಯೋಗದ ಒಂದು ಏನು ಅದರ ಸಾಮರ್ಥ್ಯ ಏನಿದೆ ಅದರ ಬಗ್ಗೆಯೂ ಕೂಡ ನಮ್ಮ ದೇಶದಲ್ಲಿ ಬಹಳಷ್ಟು ಚರ್ಚೆಗಳು ನಡೀಬೇಕಾದಂಥ ಅಗತ್ಯ ಇದೆ. ಚುನಾವಣಾ ಆಯೋಗ ತನ್ನ ಸಿಬ್ಬಂದಿಯನ್ನು ಪರಿಪೂರ್ಣವಾಗಿ ಇದರಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಅಷ್ಟು ಬೇಕಾದಂತಹ ವೋಟಿಂಗ್ ಮೆಷಿನ್ಗಳಿದೆಯಾ? ಇನ್ನಷ್ಟು ಸಾವಿರಾರು ಲಕ್ಷಾಂತರ ವೋಟಿಂಗ್ ಮೆಷಿನ್ಗಳನ್ನು ಖರೀದಿಸೋದಕ್ಕೆ ಅದರ ಬಳಿ ಹಣ ಇದೆಯಾ? ಮತ್ತಷ್ಟು ದುಡ್ಡು ಖರ್ಚು ಮಾಡಬೇಕಾಗ್ತದಲ್ವಾ? ವೋಟಿಂಗ್ ಮೆಷಿನ್ ಮಾತ್ರವಲ್ಲ, VVPAT ಮೆಷಿನ್ಗಳನ್ನು ಕೂಡ ನಾವು ಬಳಸಬೇಕಾಗುತ್ತೆ. ಸೊ ಇಡೀ ಚುನಾವಣೆಯನ್ನು ನಡೆಸುವಂತಹ ಒಂದು ಮೆಷಿನರಿ ಏನಿದೆ ಅದಕ್ಕೆ ಈ ಚುನಾವಣಾ ಆಯೋಗ ಸಿದ್ಧವಾಗಿದೆಯಾ, ಅದರ ಕೈಯಿಂದ ಸಾಧ್ಯ ಇದೆಯಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಇದೆ. ಇಲ್ಲಿ ಇನ್ನೂ ಒಂದು ಕಾನೂನಿನ ಅಂಶ ಇದೆ. 1951ರ ಜನಪ್ರತಿನಿಧಿಗಳ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆನಲ್ಲಿ ಲೋಕಸಭೆದು ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಚುನಾವಣೆ ನಡೆಸುವುದರ ಸಂಬಂಧಿಸಿ ಬಹಳಷ್ಟು ನಿಯಮಾವಳಿಗಳಿದೆ. ಈ ನಿಯಮಾವಳಿಗಳನ್ನು ನಾವು ಪೂರ್ತಿಯಾಗಿ ಅನುಸರಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಮಾತು. ಅಕಸ್ಮಾತ್ ಕೇಂದ್ರ ಸರ್ಕಾರ ಏಕಕಾಲದಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ, ಲೋಕಸಭೆ ಮತ್ತು ಎಲ್ಲ ವಿಧಾನಸಭೆಗಳಿಗೆ ಚುನಾವಣೆ ನಡೆಸಲೇಬೇಕು ಅನ್ನುವಂಥ ನಿರ್ಧಾರ ಮಾಡಿದರೆ, ಈ ನಿರ್ಧಾರಕ್ಕೆ 50% ರಾಜ್ಯಗಳ ಸಮ್ಮತಿಯೂ ಬೇಕಾಗ್ತದೆ. ರಾಜ್ಯಗಳು ಸಮ್ಮತಿ ಕೊಡಲಿಲ್ಲ ಅಂತ ಹೇಳಿ ಆದರೆ ಕಾಯ್ದೆಯಲ್ಲಿ ಏನೇನು ತಿದ್ದುಪಡಿಗಳನ್ನು ಮಾಡಬೇಕು, ಆ ನಿಯಮಗಳಲ್ಲಿ ಏನೇನು ತಿದ್ದುಪಡಿಗಳನ್ನು ಮಾಡಬೇಕು,
ಅನ್ನೋದು ಮತ್ತೆ ಮುಂದೆ ಬರುತ್ತೆ. ಈ ನಿಯಮಗಳ ತಿದ್ದುಪಡಿಗೆ ಮತ್ತೆ ಸಂವಿಧಾನ ತಿದ್ದುಪಡಿಗೆ ಹೋಗ್ಬಿಟ್ಟು ಲೋಕಸಭೆಯಲ್ಲಿ ಅದಕ್ಕೆ ಚರ್ಚೆ ನಡೆಯಬೇಕಾಗುತ್ತೆ. ಆಯಾಯ ತಿದ್ದುಪಡಿಗಳನ್ನು ನಾವು ನೋಡಿ ಗಮನಿಸಿ ಅದನ್ನು ಅಂಗೀಕಾರ ಮಾಡಬೇಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯಗಳ ಪ್ರಾದೇಶಿಕ ಹಿತಾಸಕ್ತಿಗೆ ಇದರಿಂದ ಧಕ್ಕೆ ಬರ್ತದೆ ಎನ್ನುವಂತಹ ಒಂದು ವಾದ, ಇದು ಬಹಳ ಪ್ರಬಲವಾದಂತಹ ವಾದ. ಏನಾಗ್ತಾ ಇದೆ ಅಂತ ಹೇಳಿದರೆ, ಇವತ್ತು ಒಂದು ಚುನಾವಣೆ ನಡೆದಾಗ, ವಿಧಾನಸಭೆಯ ಚುನಾವಣೆ ನಡೆದಾಗ ಜನರ ಮುಂದೆ ವಿವಿಧ ಪಕ್ಷಗಳು, ಆಡಳಿತ ಪಕ್ಷ ಇರ್ಬೋದು, ಪ್ರತಿಪಕ್ಷ ಇರ್ಬೋದು, ಅಥವಾ ಬೇರೆ ಪಕ್ಷಗಳಿರ್ಬೋದು, ಅದು ಜನರ ಮುಂದೆ ಇಡುವಂತಹ ವಿಷಯ ಏನಿದೆ ಆ ರಾಜ್ಯದ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಇರುತ್ತೆ. ನೀವು ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆಯನ್ನು ಒಟ್ಟಿಗೆ ಮಾಡಿದರೆ ಆವಾಗ ನಿಮಗೆ ಈ ವಿಷಯ ಇದೆಯಲ್ಲ, ರಾಜ್ಯದ ಹಿತಾಸಕ್ತಿಗಳು ದೂರವಾಗಿ ಬರೀ ಕೇಂದ್ರದ ಹಿತಾಸಕ್ತಿಗಳಷ್ಟೇ, ಒಂದು ಇಡೀ ರಾಷ್ಟ್ರದ ಹಿತಾಸಕ್ತಿಯ ಪ್ರಶ್ನೆಗಳಷ್ಟೇ ಬಹಳ ಮುಖ್ಯವಾಗಿ ಕಾಣಿಸ್ತದೆ. ಉದಾಹರಣೆಗೆ, ಒಂದು ಯುದ್ಧ ನಡೀತಾ ಇದೆ, ಯುದ್ಧದ ಸನ್ನಿವೇಶ ಅಲ್ಲಿ ಗಡಿನಲ್ಲಿ ಇದೆ ಅನ್ನುವಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ನಡೆದರೆ ಆಡಳಿತಾರೂಢ ಪಕ್ಷಕ್ಕೆ ಅದರಿಂದ ಅನುಕೂಲ ಆಗುತ್ತೆ. ಆಡಳಿತಾರೂಢ ಪಕ್ಷ ದೇಶಭಕ್ತಿ, ದೇಶ ಪ್ರೇಮ, ರಾಷ್ಟ್ರದ ಭದ್ರತೆ ಮುಂತಾದ ವಿಷಯಗಳೇ ಬಹಳ ದೊಡ್ಡ ವಿಷಯಗಳು ಅಂತ ಮುಂದೊತ್ತಿ ಅದರ ಪ್ರಚಾರವನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ರಾಜ್ಯಗಳ ಹಿತಾಸಕ್ತಿಯ ಪ್ರಶ್ನೆಗಳೇನಿದೆ, ಅದು ನದಿ ನೀರಿನ ಹಂಚಿಕೆ ಇರ್ಬೋದು, ಅಥವಾ ಪ್ರಾದೇಶಿಕವಾರು ಪಡೆಯುವಂಥ ಆದಾಯಕ್ಕೆ ಸಂಬಂಧಿಸಿದ ವಿಷಯಗಳಿರ್ಬೋದು, ಕೇಂದ್ರ ರಾಜ್ಯಗಳ ನಡುವಿನ ಒಂದು ಸಂಬಂಧಕ್ಕೆ ಸಂಬಂಧಿಸಿದ್ದು, ಆರ್ಥಿಕ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯಗಳಿರ್ಬೋದು, ಇದೆಲ್ಲವೂ ಕೂಡ ಒಂದು ಕಡೆ ಮೂಲೆ ಗುಂಪಾಗ್ತದೆ. ಅದರ ಬಗ್ಗೆ ಜನರ ಗಮನ ಹೋಗೋದಿಲ್ಲ, ಮತದಾರರ ಗಮನ ಹೋಗೋದಿಲ್ಲ. ಇದು ಬಹಳ ದೊಡ್ಡ ಅಪಾಯ. ಇದಕ್ಕೊಂದು ಕಾರಣವೂ ಕೂಡ ಇದೆ. ಈ ಹಿಂದೆ ಒಂದು ಸಂಸ್ಥೆ ಅಧ್ಯಯನ ನಡೆಸಿದೆ, ಸೋಷಿಯೋ ಎಕನಾಮಿಕ್ ಸ್ಟಡಿಯನ್ನು ನಡೆಸಿದಾಗ ಕೇಂದ್ರ ಸರ್ಕಾರದ ಲೋಕಸಭೆಯ ಮತ್ತು ವಿಧಾನಸಭೆಯ ಚುನಾವಣೆ ಒಟ್ಟಿಗೆ ನಡೆದಾಗ ಒಂದೇ ಪಕ್ಷದ ಪರವಾಗಿ 77% ಸಲ ಫಲಿತಾಂಶ ಬಂದಿದೆ ಎನ್ನುವಂತಹದ್ದು. ಇಲ್ಲಿ ನಿಜವಾದ ಸಮಸ್ಯೆ ರಾಜಕೀಯ ಪಕ್ಷಗಳದ್ದು ಅಡಗಿದೆ ಅಂತ ನನಗನ್ನಿಸ್ತಾ ಇದೆ. ಆಡಳಿತಾರೂಢ ಕೇಂದ್ರದಲ್ಲಿರುವಂತಹ ಬಿಜೆಪಿ ಪಕ್ಷ ಇವತ್ತು ಏನು ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸಂಸತ್ತಿಗೆ ಚುನಾವಣೆ ನಡೆಸುವಾಗ, ಲೋಕಸಭೆಗೆ ಚುನಾವಣೆ ನಡೆಸುವಾಗಲೇ ನಾವು ಎಲ್ಲ ವಿಧಾನಸಭೆಗಳ ಚುನಾವಣೆಯನ್ನು ನಡೆಸಿದರೆ ನಾವು ಬಹಳ ಸುಲಭವಾಗಿ ಕೇಂದ್ರಕ್ಕೆ ಸಂಬಂಧಿಸಿದಂತಹ ವಿಷಯಗಳು, ಇಡೀ ರಾಷ್ಟ್ರಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ಮುಂದಕ್ಕೆ ಇಟ್ಟುಕೊಂಡು ಜನರ ಮನಸ್ಸನ್ನು ಸೆಳೆಯಬಹುದು, ಆಕರ್ಷಿಸಬಹುದು. ಆವಾಗ ನಮಗೆ ಪ್ರಾದೇಶಿಕ ಪಕ್ಷಗಳ ವಿರುದ್ಧ ಗೆಲುವು ಸಾಧಿಸೋದಕ್ಕೆ ಸುಲಭವಾಗುತ್ತೆ ಅಂತ ಆಲೋಚನೆ ಮಾಡ್ತಾ ಇದೆ. ಈಗಾಗಲೇ ನಡೆದಿರುವಂಥ ಚುನಾವಣೆಗಳಲ್ಲಿ ಒಟ್ಟಿಗೆ ಚುನಾವಣೆ ನಡೆದಾಗ 77% ಅಷ್ಟು ಸಲ ಒಂದೇ ಪಕ್ಷ ಅಧಿಕಾರಕ್ಕೆ ಬರುವಂಥದ್ದು. ಅದು ಬಿಜೆಪಿ ಇರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷ ಇರ್ಬೋದು. ಹಿಂದೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಕೂಡ ವಿಧಾನಸಭೆದ್ದು ಮತ್ತು ಪಾರ್ಲಿಮೆಂಟಿದ್ದು ಒಟ್ಟಿಗೆ ಚುನಾವಣೆ ನಡೆದಿದೆ. ಈಗ ಸಂದರ್ಭ ಬಿಜೆಪಿಯ ಪರವಾಗಿದ್ದಾಗಿರೋದ್ರಿಂದ ಈ ಸಂದರ್ಭವನ್ನು ಬಳಸ್ಕೊಳ್ಳೋಣ, ನಾವು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡೋಣ ಅನ್ನುವಂಥ ರೀತಿಯಲ್ಲಿ ಬಿಜೆಪಿ ಆಡಳಿತಾರೂಢ NDA ಯೋಚಿಸ್ತಾ ಇರೋದ್ರಿಂದ ಈ ಸಮಸ್ಯೆ ಈಗ ಜಟಿಲವಾಗಿದೆ. ಇನ್ನೇನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ತನ್ನ ವರದಿಯನ್ನು ಮುಂದಿನ ಅಧಿವೇಶನದ ಕೊನೆಯ ವಾರದ ಒಳಗಡೆ, ಅಂದರೆ ಅಧಿವೇಶನ ಶುರುವಾಗಿ ಅದು ಕೊನೆಯ ವಾರ ಬರುವಂಥ ಸಂದರ್ಭದಲ್ಲಿ ಕೊಡಲಿಕ್ಕೆ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಈ ಜಂಟಿ ಸಂಸದೀಯ ಸಮಿತಿಯ ಚರ್ಚೆ ಏನು ನಡೀತಾ ಇದೆ, ಆ ಚರ್ಚೆಯಲ್ಲಿ ಇದಕ್ಕೆ ಸಂಬಂಧಿಸಿ ಏನು ವಾದವಿವಾದಗಳು ನಡೀತದೆ ಎನ್ನುವುದನ್ನು ನಾವು ಮುಂದೆ ಗಮನಿಸೋಣ. ಅಲ್ಲಿಯವರೆಗೆ ಇದರ ಕುರಿತು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ರಾಜ್ಯ ಮಟ್ಟದಲ್ಲಿಯೂ ಕೂಡ ಚರ್ಚೆ ನಡೀಬೇಕಾದಂಥ ಅಗತ್ಯ ಇದೆ. ಪ್ರಜಾಪ್ರಭುತ್ವ ಬಲಗೊಳ್ಳಬೇಕು ಅಂತ ಹೇಳಿ ಆದರೆ ಇಂತಹ ಸಂಗತಿಗಳ ಬಗ್ಗೆ ಜನರು ಹೆಚ್ಚು ಗಮನ ಕೊಡಬೇಕು ಮತ್ತು ತಮ್ಮ ವೇದಿಕೆಗಳಲ್ಲಿ, ಸಾರ್ವಜನಿಕ ವೇದಿಕೆಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀಬೇಕು, ವಿಚಾರ ಸಂಕಿರಣಗಳು ನಡೀಬೇಕು ಮತ್ತು ಜನರ ಸಮ್ಮತಿಯೂ ಕೂಡ ಇದಕ್ಕೆ ಬೇಕಾಗುತ್ತೆ. ಜನವರಿಗೆ ಮನವರಿಕೆ ಮಾಡಿಕೊಡಬೇಕಾಗುತ್ತೆ. ಇದು ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದು ಇವತ್ತಿನ ಹನಿ ಟ್ರ್ಯಾಕ್. ಮುಂದಿನ ಹನಿ ಟ್ರ್ಯಾಕ್ ಅನ್ನು ನೋಡೋದಕ್ಕೆ ಕಾಯ್ತಾ ಇರಿ. ನಮಸ್ಕಾರ.